ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತಹ MCQಸ್ಗಳು ಇಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಇಲ್ಲೇ ಇದೆ ಆ್ಯಂಡ್ ಆನ್ಸರ್ಸ್ ಅಲ್ಲೇ ಇದೆ. ಆನ್ಸರ್ ಅಲ್ಲೇ ಇದೆ ಅಂತ ಕನ್ಫ್ಯೂಷನ್ ಆಗೋದಕ್ಕೆ ಹೋಗ್ಬೇಡಿ. ಸೊ ಇದು ಜಸ್ಟ್ ರೆಫರೆನ್ಸ್ಗೋಸ್ಕರ ನಾನು ಆಲ್ರೆಡಿ ಹೇಳಿದ್ದೀನಿ, ತುಂಬ ಸಾರಿ ಹೇಳಿದ್ದೀನಿ. ಸೊ ಆನ್ಸರ್ ಇರಲಿ ಅಥವಾ ಕ್ವಶನ್ಸ್ ಇರಲಿ, ನಿಮಗೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ, ಯಾವ ರೀತಿ ಆನ್ಸರ್ಸ್ಗಳು ಕೊಟ್ಟಿರ್ತಾರೆ, ನಾವು ಯಾವ ರೀತಿ ಆನ್ಸರ್ಸ್ ಮಾಡ್ಬೋದು ಅದಕ್ಕೆ ಒಂದು ಕ್ಲಾರಿಟಿಗೋಸ್ಕರ ಅಥವಾ ಒಂದು ಅಭ್ಯಾಸ ಪ್ರಾಕ್ಟೀಸ್ಗೋಸ್ಕರ ಒಂದು ವೀಡಿಯೋಗಳನ್ನ ನೋಡ್ತಾ ಹೋಗ್ತೀವಿ. ಸೊ ನಾವೇನು ಓದಿರ್ತೀವೋ ಸೊ ಅದನ್ನು ನಾವು ಮನವರಿಕೆ ಮಾಡ್ಕೋದಕ್ಕೋಸ್ಕರ, ನಾವು ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಈ ಒಂದು MCQಸ್ನ ನಾವು ಮಾಡ್ತಕ್ಕಂಥದ್ದು. ಸೊ ಮೇಯ್ನಾಗಿ ನಾವು ನೋಡ್ತಾ ಹೋದಾಗ ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂಥ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದಾರೆ. ಸೊ ಆನ್ಸರ್ ಸಹ ಅಲ್ಲೇ ಇದೆ. ಸೊ ಆನ್ಸರ್ ನೋಡಿಕೊಂಡು ನಿಮ್ಮ ಒಂದು ಪ್ರಾಕ್ಟೀಸ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ: ಗ್ರಾಮ ಪಂಚಾಯಿತಿಯು ಗ್ರಾಮ ಸಭೆಯನ್ನು ಕರೆಯಲು ವಿಫಲವಾದರೆ ಯಾರು ಕರೆಯುವರು ಅಂತ ಕೇಳಿದರೆ, ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯನ್ನು ಕರಿತಕ್ಕಂಥದ್ದು. ಇಟ್ ಮೀನ್ಸ್ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯನ್ನು ಕರೀತದೆ, ಓಕೆ. ಆದರೆ ಇಲ್ಲಿ ಗ್ರಾಮ ಸಭೆಯನ್ನು ಕರೆಯೋದು ವಿಫಲ ಆದರೆ ಅಲ್ಲಿ ಯಾರು ಬಂದು ಈ ಒಂದು ಸಭೆಯನ್ನು ಕರೀತಾರೆ ಅಂತ ಕೇಳಿದರೆ, ಸೊ ಆನ್ಸರ್ ಇಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಆ್ಯಂಡ್ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋದೇನಂತ ಹೇಳಿದರೆ, ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ಗ್ರಾಮ ಪಂಚಾಯಿತಿ ಅಂತ ತಗೊಳ್ಳೋದ್ರಿಂದ ನಾವೇನು ಮಾಡ್ತೀವಿ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅಥವಾ ಅಧ್ಯಕ್ಷರು ಬರಬಹುದೇನೋ ಅಂತ ಅಂದ್ಕೊಳ್ತೀವಿ. ಆದರೆ ಇಲ್ಲಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯನ್ನು ಕರಿತಕ್ಕಂಥದ್ದೇನೆ ಕಾರ್ಯದರ್ಶಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರೆಲ್ಲ ಸೇರಿಕೊಂಡೆ ಈ ಒಂದು ಗ್ರಾಮ ಸಭೆಯನ್ನು ಕರಿತಕ್ಕಂಥದ್ದು. ಆದರೆ ಅದೆಲ್ಲ ಬರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಒಳಗಡೆ. ಸೊ ಅವರು ಕರೆಯಲು ವಿಫಲವಾದರೆ, ಸೊ ಇಟ್ ಮೀನ್ಸ್ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಇಟ್ ಮೀನ್ಸ್ ಗ್ರಾಮ ಪಂಚಾಯಿತಿ ಕರೆಯೋದಕ್ಕೆ ವಿಫಲ ಆದರೆ ಅಲ್ಲಿ ಬೇರೆ ಯಾರೋ ಬಂದು ಕರೀತಾರೆ. ಸೊ ಯಾರವರು ಅಂತ ಕೇಳಿದರೆ, ಸೊ ಆಪ್ಷನ್ ಸಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ. ಸೊ ಇದು ಆನ್ಸರು ಆಪ್ಷನ್ ಸಿ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು, ಗ್ರಾಮ ಪಂಚಾಯಿತಿಯ ಸದಸ್ಯರು ಎಷ್ಟು ವರ್ಷಗಳವರೆಗೆ ಹುದ್ದೆಯನ್ನು ಹೊಂದಿರಬಹುದು ಅಂತ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಯ ಸದಸ್ಯರು ಎಷ್ಟು ವರ್ಷಗಳವರೆಗೆ ಹುದ್ದೆಯನ್ನು ಹೊಂದಿರಬಹುದು? 5 ವರ್ಷಗಳು. ಆ್ಯಂಡ್ ನೆಕ್ಸ್ಟ್ ಬಂದು, ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷನ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲು ಎಷ್ಟು ಬಹುಮತ ಅಗತ್ಯವಿದೆ? ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಅಧ್ಯಕ್ಷನ ವಿರುದ್ಧ ಅವಿಶ್ವಾಸವನ್ನು ಮಂಡನೆಯನ್ನು ಮಾಡೋದಕ್ಕೋಸ್ಕರ ಎಷ್ಟು ಒಂದು ಇಟ್ ಮೀನ್ಸ್ ಸದಸ್ಯರ ಒಂದು ಬಹುಮತ ಬೇಕು ಅಂತ ಕೇಳಿರ್ತಕ್ಕಂಥದ್ದು. ಸೊ ಆನ್ಸರು ಆಪ್ಷನ್ ಬಿ, ಒಟ್ಟು ಸದಸ್ಯರ ಸಂಖ್ಯೆಯ 2ನೇ ಅಥವಾ 3ನೇ 2ರಷ್ಟು. ನೆಕ್ಸ್ಟ್, ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಗ್ರಾಮಗಳ ಗುಂಪನ್ನು ಪಂಚಾಯತ್ ಗ್ರಾಮ ಅಥವಾ ಪ್ರದೇಶವೆಂದು ಘೋಷಿಸುವ ಅಧಿಕಾರ ಯಾರಿಗೆ ಇರುತ್ತದೆ ಅಂತ ಕೇಳಿದರೆ, ಸೊ ನಮ್ಗೆ ಗೊತ್ತಿದೆ ಗ್ರಾಮ ಪಂಚಾಯಿತಿ ಅಂತ ಹೇಳಿದರೆ ಅಲ್ಲಿ ಜಸ್ಟ್ ಒಂದು ಗ್ರಾಮ ಇರೋದಿಲ್ಲ, ಅದರ ಸುತ್ತಮುತ್ತ ಇರ್ತಕ್ಕಂಥ ಅನೇಕ ಗ್ರಾಮಗಳನ್ನು ಸೇರಿಸ್ಕೊಳ್ಳೋದನ್ನು ಗ್ರಾಮ ಪಂಚಾಯಿತಿ ಅಂತ ಏನು ಮಾಡ್ತಾರೆ, ಘೋಷಣೆಯನ್ನು ಮಾಡ್ತಾರೆ. ಸೊ ಆದರೆ ಆ ಒಂದು ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದನ್ನ ಘೋಷಣೆಯನ್ನು ಮಾಡಬೇಕಂತ ಹೇಳಿದರೆ ಅಲ್ಲಿ ಯಾರು ಆ ಒಂದು ಅಧಿಕಾರವನ್ನು ತಗೊಳ್ತಾರೆ? ಸೊ ಇಲ್ಲಿ ಬಂದು ಆನ್ಸರ್ ಆಪ್ಷನ್ ಸಿ, ಡೆಪ್ಯೂಟಿ ಕಮಿಷನರ್, DC ಅಂತ ಹೇಳ್ತೀವಲ್ಲ, ಡೆಪ್ಯೂಟಿ ಕಮಿಷನರ್. ಸೊ ಏನು 5,000ದಿಂದ 7,000ವರೆಗೆ ಜನಸಂಖ್ಯೆ ಇದ್ದರೆ ಆ ಒಂದು ಪ್ರದೇಶವನ್ನು ನಾವು ಗ್ರಾಮ ಪಂಚಾಯಿತಿ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಅದು ಡಿಕ್ಲೇರ್ ಮಾಡ್ತಕ್ಕಂಥದ್ದು ಯಾರಂತಿದ್ರೆ ಡೆಪ್ಯೂಟಿ ಕಮಿಷನರ್ ಅವರು. ಆ್ಯಂಡ್ ನೆಕ್ಸ್ಟ್, ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಸ್ಥಾಯಿ ಸಮಿತಿಗಳನ್ನ ರಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಬರ್ತಕ್ಕಂಥದ್ದು 3. ಸೊ ಯಾವ್ದಾವ್ದು ಅಂತ ಹೇಳಿದರೆ ಸಾಮಾಜಿಕ ಆಗಿರ್ಬೋದು, ಆ್ಯಂಡ್ ನೆಕ್ಸ್ಟ್ ಸಾಮಾನ್ಯ ಸ್ಥಾಯಿ ಸಮಿತಿ ಬರುತ್ತೆ, ಸಾಮಾನ್ಯ ಸ್ಥಾಯಿ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ, ಆ್ಯಂಡ್ ನೆಕ್ಸ್ಟ್ ಬಂದು ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸ್ಥಾಯಿ ಸಮಿತಿ. ಒಟ್ಟು ಬರ್ತಕ್ಕಂಥದ್ದು 3 ಸ್ಥಾಯಿ ಸಮಿತಿಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಮತದಾರರ ಪಟ್ಟಿಯನ್ನು ಯಾರು ಸಿದ್ಧಪಡಿಸುವರು ಅಂತ ಕೊಟ್ಟಿದ್ದಾರೆ. ಮತದಾರರ ಪಟ್ಟಿಯನ್ನು ಯಾರು ಸಿದ್ಧಪಡಿಸುವವರು? ತಹಸೀಲ್ದಾರರು, ಉಪವಿಭಾಗಾಧಿಕಾರಿ, ರಾಜ್ಯ ಚುನಾವಣಾ ಆಯುಕ್ತರು, ಜಿಲ್ಲಾ ಪಂಚಾಯತ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಎ, ತಹಸೀಲ್ದಾರು. ಸೊ ನೋಡಿ ಇಲ್ಲಿ ಈ ಥರ ಕ್ವಶನ್ಸ್ಗಳು. ಸೊ ಆನ್ಸರ್ ಇದ್ರೂ ಸಹ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ಇದು ನಿಮಗೆ ಯೂಸ್ ಆಗ್ತಕ್ಕಂಥದ್ದು ಎಕ್ಸಾಮ್ಗೆ. ಸೊ ನಾವು ಬುಕ್ಸ್ಗಳನ್ನ ತೊಗೊಳ್ತೀವಿ, ಬಟ್ ಬುಕ್ಸಲ್ಲೂ ಸಹ ಅದೇ ಆಲ್ಮೋಸ್ಟ್ ಆನ್ಸರ್ಸ್ನ ಕೊಟ್ಟಿರ್ತಾರೆ. ಯಾಕೆ ಅಂತೇಳಿ ನಮಗೆ ಆನ್ಸರ್ಸ್ ಗೊತ್ತಿರೋದಿರಲ್ವಾ. ಸೊ ಹಾಗಾಗಿ ಆನ್ಸರ್ಸ್ನ ಕೊಟ್ಟು ಒಂದು ಪ್ರಾಕ್ಟೀಸ್ಗೋಸ್ಕರ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಸಹ ನಿಮ್ಮ ಒಂದು ಸ್ಟಡಿಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಪರ್ಪಸಿಂದ ನಾನು ಈ ಒಂದು ಪೇಪರ್ನ ತೊಗೊಂಡಿದ್ದೀನಿ. ಸೊ ಯಾರಿಗೆ ಯೂಸ್ ಆಗುತ್ತೋ ಸೊ ಅವ್ರು ಯೂಸ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಆನ್ಸರ್ ಇದೆ ಬೇಡ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡಬಹುದು. ಸೊ ಯಾರ್ಯಾರಿಗೆ ಯೂಸ್ ಆಗುತ್ತೋ ಸೊ ಅವರು ಯೂಸ್ ಮಾಡ್ಕೋಬಹುದು. ಅಣ್ಣ ನೆಕ್ಸ್ಟ್, ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿಯಲ್ಲಿ ಎಷ್ಟು ಸದಸ್ಯರಿರುತ್ತಾರೆ ಅಂತ ಕೇಳಿದರೆ, ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿಯಲ್ಲಿ ಒಟ್ಟು ಎಷ್ಟು ಸದಸ್ಯರಿರುತ್ತಾರೆ? 3ರಿಂದ 5ರವರೆಗೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ 5ಕ್ಕಿಂತ ಕಡಿಮೆ, 3ಕ್ಕಿಂತ ಜಾಸ್ತಿ, ಆ್ಯಂಡ್ 5 ಅಂತ ಹೇಳಿದರೆ. ಸೊ ಆನ್ಸರ್ ಅಲ್ಲೇ ಕೊಟ್ಟಿರ್ತಾರೆ, 3ರಿಂದ 5ರವರೆಗೆ ಸದಸ್ಯರುಗಳು ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು, ಸೊ ನೋಡಿ ಇಲ್ಲಿ
ಗ್ರಾಮ ಪಂಚಾಯತ್ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಯಾವ ಅವಧಿಯ ಮುಕ್ತಾಯವಾದ ಎಷ್ಟು ತಿಂಗಳ ನಂತರ ತರಬಹುದಾಗಿರುತ್ತದೆ? ಸೊ ನಾವು ಲಾಸ್ಟ್ ಕ್ವೆಶ್ಚನ್ ನೋಡಿದ್ವಿ, ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಈ 3/2 ಭಾಗದಲ್ಲಿ ಸದಸ್ಯರ ಒಂದು ಅವಿಶ್ವಾಸವನ್ನು ನಿರ್ಣಯನ ಮಾಡಬಹುದು ಅಂತ ಹೇಳಿದ್ವಿ. ಆದರೆ ಎಷ್ಟು ದಿನಗಳಲ್ಲಿ ಅಂತ ಕೇಳಿದ್ರೆ, ಎಷ್ಟು ತಿಂಗಳುಗಳಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಯಾವ ಅವಧಿಯ ಮುಕ್ತಾಯವಾದ ಎಷ್ಟು ತಿಂಗಳ ನಂತರ ತರಬಹುದಾಗಿರುತ್ತದೆ ಅಂತ ಕೇಳಿದರೆ, ಸೊ 30 ತಿಂಗಳ ನಂತರ ಏನಂತ ಹೇಳಿದ್ರೆ 30 ತಿಂಗಳೊಳಗೆ ಅವ್ರು ಯಾವುದೇ ಒಂದು ಅವಿಶ್ವಾಸ ನಿರ್ಣಯವನ್ನು ಮಾಡೋ ಹಾಗಿಲ್ಲ. 30 ತಿಂಗಳು ಆದ ನಂತರ ಈ ಒಂದು ಅವಿಶ್ವಾಸವನ್ನು ಮಂಡಿಸಬಹುದು ಅಂತಕ್ಕಂಥದ್ದು. ಸೊ ಆಪ್ಷನ್ ಡಿ. ನೆಕ್ಸ್ಟು ಗ್ರಾಮ ಸಭೆಯನ್ನು 1 ವರ್ಷದಲ್ಲಿ ಕನಿಷ್ಠ ಎಷ್ಟು ಬಾರಿ ಕರೆಯಬೇಕು ಅಂತ ಕೇಳಿದರೆ, ಸೊ 6 ತಿಂಗಳಿಗೊಮ್ಮೆ, ಇಟ್ ಮೀನ್ಸ್ 2 ಬಾರಿ, ಕನಿಷ್ಠ 2 ಬಾರಿ ಆದರೂ ಕರೀಲೇಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಗ್ರಾಮ ಪಂಚಾಯಿತಿಗೆ ಆಡಳಿತ ಅಧಿಕಾರಿ ಅಥವಾ ಆಡಳಿತ ಸಮಿತಿಯನ್ನು ಯಾರು ನೇಮಿಸುತ್ತಾರೆ? ಗ್ರಾಮ ಪಂಚಾಯಿತಿಗೆ ಆಡಳಿತ ಅಧಿಕಾರಿ ಅಥವಾ ಆಡಳಿತ ಸಮಿತಿಯನ್ನು ಯಾರು ನೇಮಿಸುತ್ತಾರೆ? ಸೊ ಆಲ್ರೆಡಿ ಇದು ನಿನ್ನೆ ಒಂದು ವಿಡಿಯೋದಲ್ಲಿ ಕ್ವಶನ್ ಹಾಕಿದ್ದೆ. ಸೊ ಡೆಪ್ಯೂಟಿ ಕಮಿಷನರ್, ಆಪ್ಷನ್ ಡಿ, ಡೆಪ್ಯೂಟಿ ಕಮಿಷನರ್ ಅವರು. ನೆಕ್ಸ್ಟ್, ಗ್ರಾಮ ಪಂಚಾಯಿತಿ ಸದಸ್ಯರ ಹುದ್ದೆಯ ಅವಧಿಯು ಈ ಯಾವ ದಿನಾಂಕದಿಂದ ಆರಂಭವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸಹ ನಾನು ಹೇಳಿದ್ದೆ, ಗ್ರಾಮ ಪಂಚಾಯಿತಿ ಸದಸ್ಯರ ಹುದ್ದೆ ಅಂತಕ್ಕಂಥದ್ದು ಯಾವಾಗ ಆರಂಭವಾಗುತ್ತೆ ಅಂತ ಹೇಳಿದರೆ ಅದಕ್ಕೊಂದು ಇದು ಸಹ ಹೇಳಿದ್ದೆ, ಯಾವುದೇ ಏನಂತ ಹೇಳಿದರೆ ಏನು ಸದಸ್ಯರು ಇರ್ತಾರೋ ಸೊ ಅವರ ಒಂದು ದಿನ, ಇಟ್ ಮೀನ್ಸ್ ಅವ್ರಿಗೆ ಏನು 5 ವರ್ಷ ಗ್ರಾಮ ಪಂಚಾಯತ್ ಸದಸ್ಯರಿಗೆ 5 ವರ್ಷ ಅಂತಕ್ಕಂಥದ್ದು ಏನು ಅವಧಿ ಇರುತ್ತೋ ಸೊ ಅವಧಿ ಒಳಗಡೆ ಇರ್ತಕ್ಕಂಥ ಒಂದು ಟೈಮ್ ಅಂತ ಹೇಳಿದಾಗ ಅವರು ಗ್ರಾಮ ಪಂಚಾಯಿತಿಯ ಪ್ರಥಮ ಸಭೆಗೆ ಯಾವಾಗ ಹೋಗ್ತಾರೋ ಸೊ ಆವಾಗಿನಿಂದ ಅವರ ಒಂದು ಟೈಮು ಶುರು ಆಗ್ತಕ್ಕಂಥ, ಅಲ್ಲಿಂದ 5 ವರ್ಷಗಳವರೆಗೆ ಅವರ ಒಂದು ಅಧಿಕಾರ ಅಥವಾ ಸದಸ್ಯತ್ವ ಇರ್ತಕ್ಕಂಥದ್ದು. ಸೊ ಆಪ್ಷನ್ ಡಿ. ಸೊ ಪ್ರಮಾಣ ವಚನ ಬರೋದಿಲ್ಲ ಇಲ್ಲಿ, ಫಸ್ಟ್ ಯಾವ ಒಂದು ಸಭೆಗೆ ಹೋಗಿರ್ತಾರೋ ಸೊ ಅಲ್ಲಿಂದ ಅವರ ಒಂದು ಅವಧಿ, ಇಟ್ ಮೀನ್ಸ್ ಅವರ ಒಂದು ಅಧಿಕಾರ ಅಂತಕ್ಕಂಥದ್ದು ತಗೊಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಗ್ರಾಮ ಪಂಚಾಯಿತಿಯ ಕರ್ತವ್ಯಗಳನ್ನು ನೆರವೇರಿಸಲು ನಿಗದಿಪಡಿಸುವ ಅಧಿಕಾರ ಯಾರಿಗಿರುತ್ತದೆ ಅಂತ ಕೇಳಿದರೆ, ಗ್ರಾಮ ಪಂಚಾಯಿತಿಯ ಕರ್ತವ್ಯಗಳನ್ನು ನೆರವೇರಿಸಲು ನಿಗದಿಪಡಿಸುವ ಅಧಿಕಾರ ಯಾರಿಗಿರುತ್ತದೆ? ಸೊ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯಿತು, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯ ಕರ್ತವ್ಯಗಳು. ವೆರಿ ಇಂಪಾರ್ಟೆಂಟ್ಗಳು ನೋಡ್ತಾ ಹೋಗಿ. ಸೊ ಇಲ್ಲಿ ಇದೇ ಕನ್ಫ್ಯೂಷನ್ ಆಗೋದು, ಏನಂತ ಹೇಳಿದ್ರೆ ತುಂಬ ಕ್ವಶನ್ಸ್ಗಳು ಇಲ್ಲಿ ಕನ್ಫ್ಯೂಷನ್ ಆಗೋದು ಯಾವುದು ಅಂತ ಹೇಳಿದ್ರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಡೆಪ್ಯೂಟಿ ಕಮಿಷನರು ಮತ್ತು ಜಿಲ್ಲಾ ಅಧಿಕಾರಿ, ಕಾರ್ಯನಿರ್ವಾಹಕ ಅಧಿಕಾರಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, PDO. ಸೊ ಈ ಥರ ಇಷ್ಟು ಕ್ವಶನ್ಗಳು ಏನಿದೆ ಪದಗಳು, ಕಾರ್ಯನಿರ್ವಾಹಕ ಅಧಿಕಾರಿ, ಸೊ ಇದರಲ್ಲೇ ತುಂಬ ಕನ್ಫ್ಯೂಷನ್ಗಳು ಆಗ್ತಕ್ಕಂಥದ್ದು. ಸೊ ಇಲ್ಲಿ ಗ್ರಾಮ ಪಂಚಾಯತಿ ಕರ್ತವ್ಯಗಳನ್ನು ನೆರವೇರಿಸ್ತಕ್ಕಂಥ ಒಂದು ಅಧಿಕಾರ ಯಾರಿಗಿದೆ ಅಂತ ಹೇಳಿದ್ರೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಅಂಡ್ ನೆಕ್ಸ್ಟ್, ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಚುನಾಯಿತ ಸದಸ್ಯನಾಗಿರಲು ಒಬ್ಬ ವ್ಯಕ್ತಿಯು ಕಡ್ಡಾಯವಾಗಿ ತನ್ನ ಕುಟುಂಬದ ಸದಸ್ಯರುಗಳ ಉಪಯೋಗಕ್ಕಾಗಿ ಶೌಚಗೃಹವನ್ನು ಹೊಂದಿರಬೇಕು. ಒಬ್ಬ ವ್ಯಕ್ತಿಯು ತನ್ನ ಕುಟುಂಬದ ಸದಸ್ಯರುಗಳ ಉಪಯೋಗಕ್ಕಾಗಿ ಶೌಚಗೃಹವನ್ನು ಹೊಂದಿರುವ ಅವಶ್ಯಕತೆ ಇರುವುದಿಲ್ಲ. ಒಬ್ಬ ವ್ಯಕ್ತಿಯು ಕಡ್ಡಾಯವಾಗಿ ಶೌಚಗೃಹವನ್ನು ಉಪಯೋಗಿಸುತ್ತಿರಬೇಕು. ಆ್ಯಂಡ್ ಒಬ್ಬ ವ್ಯಕ್ತಿಯು ಶೌಚಗೃಹವನ್ನು ಉಪಯೋಗಿಸುತ್ತಿರಬಾರದು. ಸೊ ಇಲ್ಲಿ ಆಲ್ಮೋಸ್ಟ್ ಆನ್ಸರ್ ಕೊಟ್ಟಿದ್ದಾರಲ್ವಾ. ಸೊ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥವ್ರು ಅವರ ಒಂದು ಮನೆಯಲ್ಲಿ ಒಂದು ಶೌಚಗೃಹವನ್ನು ಹೊಂದಿರಲೇಬೇಕು. ಇದು ಒಂದು ಅರ್ಹತೆ ಅಂತಲೇ ಹೇಳ್ಬಹುದು. ಆ್ಯಂಡ್ ನೆಕ್ಸ್ಟ್, ಗ್ರಾಮ ಪಂಚಾಯಿತಿಯ ವಾರ್ಷಿಕ ಆಡಳಿತ ವರದಿಯನ್ನು ಗ್ರಾಮ ಪಂಚಾಯತ್ ನಿರ್ಣಯದೊಂದಿಗೆ ಯಾರಿಗೆ ಕಳಿಸಬೇಕು ಅಂತ ಕೇಳಿದರೆ, ಗ್ರಾಮ ಪಂಚಾಯಿತಿಯ ವಾರ್ಷಿಕ ಆಡಳಿತ ವರದಿಯನ್ನು ಗ್ರಾಮ ಪಂಚಾಯತ್ ನಿರ್ಣಯದೊಂದಿಗೆ ಯಾರಿಗೆ ಕಳಿಸಬೇಕು? ತಾಲೂಕು ಪಂಚಾಯತ್. ಆ್ಯಂಡ್ ಗ್ರಾಮ ಪಂಚಾಯಿತಿಯು ತಾನು ನಿರ್ವಹಿಸಬೇಕಾದ ಪ್ರಕಾರ್ಯಗಳನ್ನು ಯಾವುದರಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಇರ್ತಕ್ಕಂಥದ್ದೇ ಮೇಯ್ನಾಗಿ ನಾವು ಆಲ್ರೆಡಿ ನೋಡಿದ್ವಿ. ಏನಂತ ಹೇಳಿದ್ರೆ ಫಸ್ಟು ಈ ಒಂದು ಪಂಚಾಯತ್ ವ್ಯವಸ್ಥೆಯನ್ನು, ರಾಜ್ ಪಂಚಾಯತ್ ವ್ಯವಸ್ಥೆನ ಅಳವಡಿಸ್ಕೊಂಡಿದ್ದೆ ಯಾವುದು, ರಾಜಸ್ಥಾನದ ನಾಗ್ಪುರ್ ಅಂತಕ್ಕಂಥ ಒಂದು ಜಿಲ್ಲೆ ಅಲ್ವಾ. ಸೊ ಅದೇ ಯಾವ ರೀತಿ ಅಂತ ಹೇಳಿದರೆ 1993 ಅನುಸೂಚಿ 1ರಲ್ಲಿ ಈ ಒಂದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದಂತೆಯೇ ಗ್ರಾಮ ಪಂಚಾಯಿತಿಗಳು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಸೊ ಇದು ಸಹ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಆಪ್ಷನ್ ಬಿ ಆನ್ಸರು. ಸೊ ಎಲ್ಲೇ ಕೇಳಬಹುದು. ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಿಸ್ತಕ್ಕಂಥದ್ದೇ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಅನುಸೂಚಿ 1ರಂತೆ.
ಆ್ಯಂಡ್ ನೆಕ್ಸ್ಟು ಗ್ರಾಮ ಸಭೆಯು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರುತ್ತವೆ ಅಂತ ಕೇಳಿದರೆ, ಸೊ ನಾನು ಆಲ್ರೆಡಿ ನೋಡಿದಾಗೆ ಇಲ್ಲಿ ಲಾಸ್ಟ್ ಕ್ವಶನ್ ಏನು ಕೊಟ್ಟಿದ್ರು ಹೇಳಿ, ಗ್ರಾಮ ಸಭೆಯು ವರ್ಷಕ್ಕೆ ಕನಿಷ್ಠ ಎಷ್ಟು ಬಾರಿ ಸಭೆಯನ್ನು ಸೇರಬೇಕು ಅಂತ ಕೇಳಿದರು. ಇಲ್ಲಿ ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಅಂತ ಕೊಟ್ಟಿದ್ದಾರೆ ನೋಡಿ, ಕನಿಷ್ಠ 6 ತಿಂಗಳಿಗೆ ಒಮ್ಮೆ ಅಂತ ಹೇಳಿದರೆ 6 ತಿಂಗಳಿಗೆ ಒಮ್ಮೆ ಅಂತ ಹೇಳಿದ್ರೆ ವರ್ಷಕ್ಕೆ 2 ಸಾರಿನಾದರೂ ತಗೊಳ್ಳೇಬೇಕು, ಸಭೆಯನ್ನು ಸೇರಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ 6 ತಿಂಗಳಿಗೊಮ್ಮೆ ಕನಿಷ್ಠ ಅಥವಾ ವರ್ಷಕ್ಕೆ 2 ಸಾರಿನಾದರೂ ಇರಲೇಬೇಕು. ಗ್ರಾಮ ಪಂಚಾಯತ್ ಸಭೆ ನಡೆಸಲು ಇರಬೇಕಾದ ಕೋರಮ್ ಎಷ್ಟು ಅಂತ ಕೇಳಿದರೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೋರಮ್, ಗ್ರಾಮ ಪಂಚಾಯತ್ ಸಭೆಯನ್ನು ನಡೆಸೋಕ್ಕೋಸ್ಕರ ಇರ್ತಕ್ಕಂಥ ಒಂದು ಕೋರಮ್ ಎಷ್ಟು, ಗ್ರಾಮ ಪಂಚಾಯತಿ ಒಟ್ಟು ಸದಸ್ಯರ ಅರ್ಧದಷ್ಟು ಇರಬೇಕಾ ಅಥವಾ ಸದಸ್ಯರ 1/3 ಭಾಗದಷ್ಟು ಇರಬೇಕಾ ಅಥವಾ 10% ಅಥವಾ 4/1 ಅಂತ ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಗ್ರಾಮ ಪಂಚಾಯತಿ ಸಭೆಯನ್ನು ನಡೆಸಬೇಕಂತ ಹೇಳಿದ್ರೆ ಎಷ್ಟು ಇರಬೇಕಂತ ಹೇಳಿದ್ರೆ ಕೋರಮ್ ಬಂದು ಅರ್ಧದಷ್ಟು. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರತಿಯೊಂದು ವಾರ್ಡ್ ಸಭೆಯು ಪ್ರತಿ ಎಷ್ಟು ತಿಂಗಳಿಗೊಮ್ಮೆ ಸೇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತನಕ ಪಂಚಾಯತ್ ಬಗ್ಗೆ ಕೇಳಿದ್ರು, ಈಗ ವಾರ್ಡ್ ಸಭೆಯ ಬಗ್ಗೆ ಕೇಳಿದ್ದಾರೆ. ಸೊ ವಾರ್ಡ್ ಸಭೆಯಲ್ಲಿ ಎಷ್ಟು ತಿಂಗಳಿಗೊಮ್ಮೆ ಸೇರಬೇಕು? ಸೊ ಆನ್ಸರು ಆಪ್ಷನ್ ಡಿ 6 ತಿಂಗಳಿಗೊಮ್ಮೆ. ಆ್ಯಂಡ್ ನೆಕ್ಸ್ಟು ಗ್ರಾಮ ಪಂಚಾಯತ್ ಪ್ರದೇಶವೆಂದು ಘೋಷಿಸಲು ಆ ಗ್ರಾಮದ ಪ್ರದೇಶದಲ್ಲಿ ಕನಿಷ್ಠ ಮತ್ತು ಗರಿಷ್ಠ ಎಷ್ಟು ಜನಸಂಖ್ಯೆ ಇರಬೇಕು? ಸೊ ನಾನು ಆಲ್ರೆಡಿ ಹೇಳಿದೆ, 5,000ದಿಂದ 7,000 ಜನಸಂಖ್ಯೆನ ಹೊಂದಿರತಕ್ಕಂಥ ಒಂದು ಗ್ರಾಮ ಪ್ರದೇಶಗಳನ್ನು, ಇಟ್ ಮೀನ್ಸ್ ಅದು ಒಂದು ಗ್ರಾಮ ಅಂತನಾದರೂ ಆಗ್ಬೋದು ಅಥವಾ ಸುತ್ತಮುತ್ತ ಬರ್ತಕ್ಕಂಥ ಹಳ್ಳಿಗಳು ಗ್ರಾಮಗಳನ್ನ ಸೇರಿಸ್ಕೊಂಡು 5ರಿಂದ 7,000 ಜನಸಂಖ್ಯೆನ ಇರ್ತಕ್ಕಂಥ ಪ್ರದೇಶವನ್ನು ಗ್ರಾಮ ಪಂಚಾಯತ್ ಅಂತ ಡಿಕ್ಲೇರ್ ಮಾಡ್ತಕ್ಕಂಥದ್ದು. ಸೊ ಯಾರು? ಡೆಪ್ಯೂಟಿ ಕಮಿಷನರ್ ಅವರು. ಆ್ಯಂಡ್ ನೆಕ್ಸ್ಟು ಗ್ರಾಮ ಪಂಚಾಯತ್ ಸಭೆಯನ್ನು ಕನಿಷ್ಠ ಪಕ್ಷ ಎಷ್ಟು ತಿಂಗಳಿಗೊಮ್ಮೆ ನಡೆಸಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತನಕ ಏನು ಕೊಟ್ಟಿದ್ರು? ಗ್ರಾಮ ಸಭೆಯನ್ನು ಕೊಟ್ಟಿದ್ರು. ಸೊ ಗ್ರಾಮ ಸಭೆ ಬಂದು ಗ್ರಾಮ ಸಭೆನೇ ಬೇರೆ, ಗ್ರಾಮ ಪಂಚಾಯತ್ ಸಭೆನೇ ಬೇರೆ, ಎರಡಕ್ಕೂ ಕನ್ಫ್ಯೂಸ್ ಆಗಬೇಡಿ. ಗ್ರಾಮ ಸಭೆನೇ ಬೇರೆ, ಓಕೆ, ಗ್ರಾಮ ಸಭೆನೇ ಬೇರೆ. ಗ್ರಾಮ ಸಭೆ ಬಂದು ಕನಿಷ್ಠ 6 ತಿಂಗಳಿಗೊಮ್ಮೆ. ಆ್ಯಂಡ್ ಗ್ರಾಮ ಪಂಚಾಯತಿ ಸಭೆ ಅಂತಕ್ಕಂಥದ್ದು ಏನು ಕೊಡಿದ್ರೆ ಇದು ಬಂದು ಕನಿಷ್ಠ 1 ತಿಂಗಳಿಗೆ ಒಮ್ಮೆ ಈ ಒಂದು ಏನು ಸಭೆಯನ್ನು ಕರಿತಕ್ಕಂಥದ್ದು. ಸೊ ಎರಡಕ್ಕೂ ಸಹ ನೀವು ಕನ್ಫ್ಯೂಷನ್ ಆಗಬೇಡಿ, ಓಕೆ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಗ್ರಾಮ ಸಭೆಗೆ ಯಾವುದರ ಕೋರಮ್ ಆಗಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಗ್ರಾಮ ಸಭೆಗೆ ಯಾವುದು ಕೋರಮ್ ಆಗಿರತಕ್ಕದ್ದು? ಸೊ ಗ್ರಾಮ ಸಭೆಗೆ ಎಷ್ಟು ಕೋರಮ್ ಇರಬೇಕು ಅಲ್ಲಿ ಅಂತಕ್ಕಂಥದ್ದು. ಸೊ ನೋಡಿ ಇಲ್ಲಿ ಒಟ್ಟು ಸಂಖ್ಯೆ 10ನೇ 1ಕ್ಕೆ ಕಡಿಮೆ ಇಲ್ಲದಷ್ಟು, ಇಟ್ ಮೀನ್ಸ್ 10ಕ್ಕೆ 1ರಷ್ಟು ಕಡಿಮೆ ಇಲ್ಲದಷ್ಟು ಅಥವಾ 100 ಸದಸ್ಯರು, ಇವುಗಳಲ್ಲಿ ಯಾವುದು ಕಡಿಮೆಯೋ ಅದು ಆನ್ಸರ್ 1. ಆ್ಯಂಡ್ ನೆಕ್ಸ್ಟ್ ಬಂದು ಗ್ರಾಮ ಪಂಚಾಯಿತಿಯ ಸದಸ್ಯನು ಅನರ್ಹತೆಗೊಳಗಾಗಿದ್ದಾನೆ ಎಂದು ತೀರ್ಮಾನಿಸುವ ಪ್ರಾಧಿಕಾರ ಯಾವುದು? ಸೊ ಗ್ರಾಮ ಪಂಚಾಯಿತಿಯ ಸದಸ್ಯನ ಅನರ್ಹತೆಯನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಜಿಲ್ಲಾಧಿಕಾರಿ ಅಂತ ಒಂದು ಕಡೆ ನಾವು ಆನ್ಸರ್ನ ಮಾಡಿದ್ವಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಯಾವುದೋ ಒಂದು ಕ್ವಶನ್ ಅಪ್ಲೋಡ್ ಮಾಡಿದಾಗ ಗ್ರಾಮ ಪಂಚಾಯಿತಿಯ ಸದಸ್ಯನ ಅನರ್ಹತೆಯನ್ನು ಇದು ಮಾಡ್ತಕ್ಕಂಥದ್ದು ಜಿಲ್ಲಾಧಿಕಾರಿ, ಡೆಪ್ಯೂಟಿ ಕಮಿಷನರ್ ಅಂತಲೂ ಹೇಳಿದ್ವಿ. ಆದರೆ ಗ್ರಾಮ ಪಂಚಾಯಿತಿಯ ಸದಸ್ಯನ ಅನರ್ಹತೆಗೊಳಗಾಗಿದ್ದಾನೆ ಎಂದು ತೀರ್ಮಾನಿಸುವ ಪ್ರಾಧಿಕಾರ, ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿನ ಅನರ್ಹತೆಗೊಳಿಸ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಜಿಲ್ಲಾಧಿಕಾರಿಗಳಾಗ್ತಾರೆ ಅಥವಾ ಡೆಪ್ಯೂಟಿ ಕಮಿಷನರ್ ಆಗ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನಿಸುವ ಪ್ರಾಧಿಕಾರ ಯಾವುದು ಅಂತ ಕೇಳಿದ್ರೆ ಸೊ ರಾಜ್ಯ ಚುನಾವಣಾ ಆಯೋಗ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಒಂದಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯಿತಿಗಳು ಅಥವಾ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಸ್ಥಳೀಯ ಪ್ರಾಧಿಕಾರಗಳು ಅಥವಾ ಶಾಸನಬದ್ಧ ನಿಕಾಯಗಳು ಅವುಗಳಿಗೆ ಸಾಮಾನ್ಯವಾದ ಯಾವುದೇ ನಿರ್ದಿಷ್ಟ ಉದ್ದೇಶಕ್ಕಾಗಿ ಅಥವಾ ಜಂಟಿಯಾಗಿ ಹಿತಾಸಕ್ತಿಯನ್ನು ಹೊಂದಿರುವ ಉದ್ದೇಶಕ್ಕಾಗಿ ರಚಿಸಿದ ಜಂಟಿ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸೊ ಜಂಟಿ ಸಮಿತಿ ಅಧ್ಯಕ್ಷರು ಅಂತಂದರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕರ್ನಾಟಕದ ಪಂಚಾಯತ್ ರಾಜ್ ಅಧಿನಿಯಮ 1993 ಯಾವ
ಜಾರಿಗೆ ಬಂದಿರುತ್ತದೆ 10/5/1993ರಲ್ಲಿ. ನೆಕ್ಸ್ಟ್ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತ ಕೇಳಿದ್ರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ವಹಿಸ್ಕೊಂಡಿರ್ತಾರೆ.